ನಾ ಏನ್ ಹೇಳ್ತೀನಿ ಅಂದ್ರೆ ಸುಮ್ಮನೆ ಯಾಕೆ ಹೊರಗೆ ನೋಡ್ತಿ ಮನೆಯಿಂದ ಅಣ್ಣನ ಮಗಳನ್ನ ತಗೋಬೇಕಿಲ್ಲ ಇವ ಸಾಂತಾಗಲ್ಲ ಅದಿನ್ನ. ಯಾವ ಬಂದಿ ತಂಗಿ? ಈಗ ಬಂದಿ ನೋಡಪ್ಪ. ಆರಾಮದಿಲ್ಲ? ಹಾ ಆರಾಮದಿನಿ. ನೀ ಆರಾಮದಿಲ್ಲ? ಮತ್ತೆ ಬಾವು ಬಂದಿಲ್ಲ? ಹಾ ಬಂದಾರ ಒಳಗದ. ನಿನ್ ಬಾಲಂಗೊಚ್ಚಿ ಅಲ್ಲ? ಏ ಸುಮ್ನಿರೋ. ಮತ್ತೆ ಏನೋ ಮಾತಾಡಕ ತಂಗಿ? ಮತ್ತೇನೇನಪ್ಪ ನಿನ್ ಮದಿದ? ನಾನು ಮದ್ವಿ ಸುದ್ದಿ ಒಟ್ಟೆ ಎತ್ತಕ್ ಹೋಗ್ಬೇಡ್ರಿ ನೋಡಿ ನೀವು. ಎತ್ತಬೇಡ್ರಿ ಅಂದ್ರೆ ಎತ್ತಬೇಡ. ನಾ ಹೇಳ್ತೀನಿ ಯಾಕಂತಂದ್ರ ಈಕಿ ಓಡುಗಿದೊಂದು ನೆವ ಇಟ್ಕೊಂಡು ಎಲ್ಲರೂ ನನ್ನ ಓಡಿದ್ರು. ಓಡಿಗಳ ನಿಮ್ ತಂಗಿ ಓಡಿಗಳ ನಿಮ್ ತಂಗಿ ಅಂತ ಅದ ಅಂತಾರ. ನನಗ ಸಾಕಾಗೈತಿ. ಇನ್ನೊಬೇಕದ ಅಕ್ಕಿ ಏನ್ ಮಾಡ್ತಾಳೋನ. ಲೋ ಅಣ್ಣ ನೀ ಹಂಗ ಅನ್ಕೋಬೇಡ. ಮತ್ತಿನೇನ್ ಅನ್ಬೇಕೇವ? ನಂಗರ ಸಾಕಾಗೈತಿ ಹೇಳ್ಬೇಕಂದ್ರ. ಹಂಗೇನಿಲ್ಲ, ನಾನೇನು ಓಡಿ ಹೋಗಲ್ಲ. ನೀ ಯಾಕೆ ಅಕ್ಕನ ಜೋಡಿ ನನ್ನನ್ನು ಕಂಪೇರ್ ಮಾಡಿ? ಬಂದ್ಲೋಡ್ ಓಡಿ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅಂತ ಕೇಳ್ಬೇಕಾರ ಅವನ್ನ. ಎಲ್ಲಿ ಕೇಳಕ್ ಹೋದ್ರು ಓಡೋಗ್ಯಾಳ ನಿಮ್ ತಂಗಿ ಓಡೋಗ್ಯಾಳ ನಿಮ್ ತಂಗಿ ಅಂತ. ಮೊನ್ನೆ ಒಂದು ಕನ್ನೆ ನೋಡಕ್ ಹೋಗಿದ್ವಿ. ಏನಂದ್ರ ಕೇಳಿ? ಏನಂದ್ರೆ ಅವ್ರು? ಅವು ನೀನ್ ಕೇಳ್ತೀನಿ, ನಾನೇ ಹೇಳ್ತೀನಿ ಕೇಳ. ಹೋದ್ವಿ, ಹೋಗಿ ಕುಂತ್ವಿ, ಚಾದ ಕುಡಿದ್ವಿ. ನೀವು ಇವ್ರಲ್ರಿ ಅಂತಂದ. ಹ್ಞೂ ಹೌದು. ಮಲ್ಲಣ್ಣ ನೀನು ಅದಲ್ಲ? ಹ್ಞೂ ಅಂತಂದ್ವಿ. ಮತ್ತೆ ನಿಮ್ಮ ತಂಗಿ ಶ್ವೇತಾ ಓಡಿಗಳಲ್ರಿ ಅಂತಂದ್. ಓಡಗಿದ್ಲಲ್ರಿ, ಅದಕ್ಕೆ ಅವ್ವ ಓಡಿಗೇನು ಹೋಗಿಲ್ರಿ, ಇಬ್ರು ಪ್ರೀತಿ ಮಾಡಿದ್ರು, ಮದುವೆ ಮಾಡಿಕೊಟ್ಟಿವಿ ಅಂತಂದ್ರೆ. ಅಯ್ಯ ಹೌದನ್ರಿ, ಊರೆಲ್ಲ ಓಡಿಗ ಅಂತ ಸುದ್ದಿ ಮಾಡ್ಯಾರ ನೋಡ್ರಿ. ಹೇಳ್ಬೇಕಿಲ್ಲ, ನಾನೇನೋ ರಾಜರಾಶವಾಗಿ ಮದುವೆ ಆಗಿನಂತೆ. ಅದ ನೀ ಹೇಳ್ತೀವ? ಅದ ನೀ ಮಾಡಿ ತಪ್ಪ ಯಾರಿಗೆ ಹೇಳ್ತಾರೆ ಹೇಳ? ಈಗ ಏನಾತಂತ ನಿಮ್ಗೆ ಯಾರಿಗೂ ಸಿಗ್ಲಿಕ್ಕೆ ಹಂಚಿಬಿಡು. ನಾ ಎಲ್ಲ ಚಲೋ ಹುಡುಗಿನ ನೋಡಿ ತರ್ತೀನಿ. ಅವ ಯಾಕೆ ಬೇರೆ ಚಿಂತೆ ಮಾಡ್ತಿ? ನೀ ಚಿಂತೆ ಮಾಡ್ಬಿಡು, ನಾ ಎಲ್ಲ ಮಾಡಿಸ್ತೀನಿ. ಬೇಡ ತಾಯಿ, ನಿಂದೊಂದು ಚಲೋ ತಂಗಿ ನೋಡ್ಕೊಂಡು ಹೋದ್ರೆ ಸಾಕು. ಸರಿ ಬಾವ ಎಲ್ಲದನ? ಅಲ್ಲೇ ಹೊರಗೆ ಕುಂತ. ಅಲ್ಲೇ ಅಕ್ಕ ಅಡಿಗೆ ಮಾಡಕ್ ಬರಲ್ಲ ಅಂತಲ್ಲೇ ನಿನ್ಗೆ? ಬಾ ನಾ ಕಲಿಸ್ಕೊಡ್ತೀನಿ. ಏ ಹೋಗೆ, ಯಾರು ಕಲಿತಾರ ಅದನ್ನೆಲ್ಲ? ಅನ್ನ ಸಾರು ಎಲ್ಲ ಬರುತ್ತೆ, ಚಪಾತಿ ಒಂದ ಚಂದ ಆಗಲ್ಲ, ಅದಕ್ಕೆ ಅವನ ಕಡೆ ತರಿಸ್ಕೊಂಡಿದ್ದೆ. ಇಲ್ಲೇ ಪಕ್ಕದೂರಂತೆ ಹಿಂಗ ಮಾಡುದು. ಹೌದು ನಿಂದ ಎಲ್ಲಿತ? ಬಂದೈತ್ ಮುಗಿತೈತಿ ಇನ್ನೊಂದ್ ತಿಂಗಳ. ಸರಿ ಚಲೋ ತಂಗ ಓದ್ಕೋ. ಹೇಳವ ಬರ್ತೀನಿ. ನಾ ಇನ್ನ ಪಾರ್ಲರ್ಗೆ ಹೋಗ್ಬೇಕು. ಅಯ್ಯ ಏನ್ ಅರ್ತಿಂದ ಹೋಗಕಂದಿ? ಏನ್ ಬಾವ ಆರಾಮ್ ನೋಡ್ರಿ. ನೀವ್ ಆರಾಮದ್ರಿ? ಕುಂದ್ರಿ. ಇಲ್ಲ ಹೊತ್ತಾಗುತ್ತಾ? ಏ ಬಾರ ಶ್ವೇತಾ ಹೋಗು. ಅಲ್ಲ ಅಂದ್ರೆ ಹಿಂಗ್ ಬರ್ತೀರಿ, ಹಿಂಗ್ ಹೋಗ್ತೀರಿ, ಒಂದಿಟ್ಟು ಕುಂತು ಮಾಡಿ ಹೋಗ್ಬೇಕು. ಯಾವ ಬ್ಯಾಡ್ ಬಿಡವಾ, ಹಿಂಗ್ ಹೋಗೋದ ಚಲೋ. ನಾನು ಪಾರ್ಲರ್ಗೆ ಹೋಗ್ಬೇಕು. ಅಷ್ಟೊಂದ್ಲೆ ಹತ್ತಿ ಬಂದಿರ್ತಾ, ಹೊತ್ತಾಗೈತಿ ಈಗ. ಮತ್ತೆ ಬೈಕ್ ಅಂತ ನಿಂದಿರ್ತಾರ. ಸರಿ ನಾವು ಹುಷಾರ್. ಬಾರ ಹೋಗು. ಅಕ್ಕ ನಾನು ಬರ್ಲಿ ನಿಂಗೆ? ಬಾ ಅಲ್ಲಿ ತನ ಬಾ. ಬಂದು ನೀನು ಏನ್ ಬೇಕು ನೋಡಿ ಮಾಡಿಸ್ಕೋ ಪಾರ್ಲರ್ನಾಗ. ನಿಮ್ಮ ಅಕ್ಕಂತ್ರ ದಿನ ತೊಳಸ್ಕೊಂತಾಳ, ಮಕ್ಕ ಕೈ ಎಲ್ಲ ಉದಿಸ್ಕೊಂತಾಳ ನೋಡಿ. ಅಯ್ಯೋ ಅಷ್ಟೆಲ್ಲ ಮಾಡಿದ್ರು ಏನ್ ಚಂದ ಇಲ್ ಬಿಡ್ರಿ. ನೋಡ್ರಿ ನಾ ಹೊಲ್ದಾಗ ಕೆಲಸ ಮಾಡ್ತೀನಿ, ನಾ ಹೆಂಗ್ ಕಂತೀನಿ. ಆಕಿ ನೋಡಿ ಹೆಂಗ್ ಅವ ನೋಡ್ರಿ ಹೆಂಗಂತ. ನೀವ್ ಅಪ್ಪನ ಹೊತ್ತೇಳ ಯಾಕೆ ಇದನ್ ಮಾಡಿ? ಅಲ್ಲ ಬಾವ ಹಂಗಾರ ಮೇಕಪ್ ಗೆ ಫುಲ್ ಬಡಿತಿರ್ಬೇಕ್ರಿ. ಅಯ್ಯೋ ಏನ್ ಕೇಳ್ತೀರಿ, ಆಕಿನ ಅರ್ಧ ಸಾಲ್ರಿ ಅದಕ್ಕೆ ಇಡ್ತಾಳ ಆಕಿ ಯಾವಾಗ್ಲೂ ಹಿಂಗದ. ತಗೋರಿ. ಸರಿವಾ ನಾ ಹೋಗ್ತೀನಿ, ಇವ್ರು ಇಲ್ಲೇ ಬಿಡ್ರಂಗ ಉದ್ದಾಕ ಮಾತಾಡ್ಕೊಂಡ್ ನಿಂದಿರ್ತಾರ. ಸರಿ ನಾವ್ ಹುಷಾರ್ ನೋಡು. ಅವ ಬ್ಯಾಕ್. ಹಾ ಕೊಟ್. ಮತ್ ನಿಂದ ಹೆಂಗ್ ನಡೀತೈತಿ ಕೆಲವು ಅಭ್ಯಾಸ? ಹಾ ಬಾವ ಚೆನ್ನಾಗಿ ನಡೆದೈತಿ. ಇನ್ನೆಷ್ಟು ವರ್ಷ? ಇನ್ನ 2 ವರ್ಷ ಬಾವ. ಚಲೋ ತಂಗ ಮಾಡುವ. ಮಾಡಿ ನೀವು ಅಕ್ಕನ ಆಫೀಸ್ನಾಗ ಜಾಬ್ ತಗೋ. ಚಲೋ ಐತಿ ನೋಡಕ್ಕಿದ. ನೀ ಮುಗ್ಯಾನ ನಂಗೆ ರೆಸ್ಯೂಮೆ ಕಳ್ಸಷ್ಟ. ಸರಿ ಅಕ್ಕ. ಅಲ್ಲ ಬಾವ, ನೀವು ಬಾ ಚಲೋ ಓದ್ಕೊಂಡ್ರಿ, ಯಾಕೆ ಇಲ್ಲೇ ಮಾಡಕ್? ಅಂದ್ರೆ ನಮ್ದು ಹೊಲ ಚಲೋ ಐತಲ್ಲ ಮಾವ. ಅದು ಮತ್ ಸುಮ್ಮನೆ ಬಿಟ್ರೆ ಹಂಗ ಹೋಗ್ಬಿಡ್ತೈತೆ. ಅದನ್ನ ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ನೋದು ನಂದು. ಆಮೇಲೆ ನಾನ್ ಕಲ್ತಿದ್ದು ಅಗ್ರಿಕಲ್ಚರ್ ಅಲ್ಲ. ಒಂದ್ ಸ್ವಲ್ಪ ದಿನ ಮದುವೆ ಆಗೋ ಮಟ ಜಾಬ್ ಮಾಡಿ ಬರ್ಬೇಕಿಲ್ಲ. ಆಮೇಲೆ ಒಂದಿಲ್ಲ ಸೆಟ್ಲ್ ಆಕಿದ್ದಿ. ಈಗ ನೋಡಿ ಎಲ್ಲಾರು ಬರೀ ಜಾಬ್ ಇರೋರ ನೋಡಾಕತ್ತಾರ. ನೋಡುವ ಅವ್ರು ನೋಡ್ತಾರಂತೆ, ನಾನು ನಂದೇ ಏನ್ ಮಾಡ್ಬೇಕು ಅನ್ನೋದು ಬಿಟ್ಟು ಬರಕ್ಕಾಗಲ್ಲ. ಹೌದು, ನನಗೆ ಅಗ್ರಿಕಲ್ಚರ್ ಮಾಡೋದೇ ಇಷ್ಟ. ಅದನ್ನ ಇಷ್ಟಪಟ್ಟು ಬರೋಳಾದ್ರೆ ಬರ್ಲಿ, ಇಲ್ಲ ಅಂದ್ರೆ ಇರ್ಲಿ. ರೈತರಿಗೆ ಹೆಣ್ ಕೊಡಲ್ಲ ಅಂತಂತಾರ. ಮತ್ತೆ ನಾವ ದುಡಿಲಿಕ್ಕಂತಂದ್ರ ಊಟ ಎಲ್ಲಿಂದ ಸಿಗ್ಬೇಕು? ಎಲ್ಲಾರು ನೌಕರಿ ಮಾಡ್ಕೊಂತ ಹೋದ್ರ ಎಲ್ಲದಕ್ಕೂ ಸಮಾನತೆ ಇರ್ಬೇಕು. ನಾನೇನ್ ಕಲ್ತಿಲ್ಲ ಅನ್ನಂಗಿಲ್ಲ, ಕಲ್ತೀನಿ. ನಾನೇನ್ ರೊಕ್ಕದ ವ್ಯವಹಾರ ಇಲ್ಲ ಅನ್ನಂಗಿಲ್ಲ, ಆಸ್ತಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ. ಏನು ನಾನು ಹೊಲ್ದಾಗ ಕೆಲಸ ಮಾಡ್ತೀನಿ. ಆಕಿಗೇನ್ ಬಂದು ನಾನು ದುಡಿ ಅಂತ ಹೇಳಲ್ಲ. ಹೊಲ್ದಾಗ ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು. ನನಗೇನ್ ಕಲ್ತಾಕೆ ಬೇಕಂತೇನಿಲ್ಲ. ಚಂದಂಗೆ ನಮ್ಮ ಅವನ ಜೋಡಿ ಹೊಂದ್ಕೊಂಡು ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು ನನಗೆ. ನೋಡೋಣ, ಟೈಮ್ ಬರುತ್ತೆ ಎಲ್ಲದಕ್ಕೂ. ಯಾಕೆ ಬಾವ? ಏನ್? ಅಯ್ಯೋ ಏನಿಲ್ಲ ಬಾವ. ಏನಿಲ್ಲ ಮಾಮರ, ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ವಿ. ಅವರು ರೈತರಿಗೆ ಹೆಣ್ಣು ಕೊಡಂಗಿಲ್ಲ ನಾವು ಅಂತಂದ್ರ. ಫಸ್ಟ್ ಹೇಳಿದ್ರೆ ನಾವ್ ಯಾಕೆ ಕಲಿತಾನ ಹೋಗಿದ್ವಿ. ಇದೊಂದು ಭಾಳ ಆಗ್ಬಿಟ್ಟೈತಿ ನೋಡ್ ಬಾವ. ಈಗ ಅವ್ರದ್ದು ನಾವು ತಪ್ಪನ್ನಕ್ ಬರಲ್ಲ. ಯಾಕಂದ್ರೆ ಈಗ ನೋಡು, ಅವರು ಹೊಲ್ದಾಗ ಕೆಲಸ ಮಾಡಿರ್ತಾರ, ಅವ್ರದ್ದು ದುಡ್ದಿರ್ತಾರ. ಆದ್ರೆ ಅವ್ರಿಗೆ ಏನ್ ಅನ್ಸುತ್ತ, ನನ್ನ ಮಗಳು ಹಿಂಗ ದುಡಿಬಾರ್ದು, ಒಂದ್ ಚಲೋ ನೌಕರಿ ತಗೊಂಡು ಚಲೋ ತಂಗಿರ್ಬೇಕಂತ ಅಂತಾರ. ಹಂಗ ಎಲ್ರು. ಈಗ ನಮ್ಮ ಈಕಿನ ನಡ್ಸೋತನ ನಾನು ಎಷ್ಟು ಸಲ ಹೇಳಿದೆ, ಇಲ್ಲೇ ಜಾಬ್ ಮಾಡುವ, ಇಲ್ಲೇ ಇದನ್ನ ಮಾಡಂತ. ಇಲ್ಲ ನಾವು ಬೆಂಗಳೂರಿನಾಗ ಮಾಡ್ತೀನಿ ಅಂತಂದ್ಲು. ಆಮೇಲೆ ನಿಮ್ಮನ್ನ ಮದ್ವೆ ಅದು ನೀವು ಬೆಂಗಳೂರಿನಾಗ ಮಾಡ್ತೀರಿ. ಮತ್ತೆ ಈಗ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀರಿ. ನೀವು ವಾರ ಅಲ್ಲಿ ಇರ್ತೀರಿ, ಒಂದು ವಾರ ಇಲ್ಲಿ ಇರ್ತೀರಿ. ಹಂಗ ಈಗ ಏನೋ ವರ್ಕ್ ಫ್ರಮ್ ಹೋಮ್ ಐತಂತೆ ಇಲ್ಲೇ ಅದಿರಿ. ಇಷ್ಟ ರೀ, ಏನಿಲ್ಲ ಅದ್ರಾಗ. ಅವ್ರವ್ರ ಆಸೆಗಳಿಗೆ ತಕ್ಕಂಗೆ ಬಿಟ್ಬಿಡ್ಬೇಕಷ್ಟ. ಹೌದು ಬಾವ, ನೀವ್ ಹೇಳೋದು ಕರೆ. ಸರಿ ಹಂಗಾರ ನಾವೇನ್ ಬರ್ತೀವಿ. ಅಯ್ಯಯ್ಯ ಹುಡುಗಿ ಬ್ಯಾಗ್ ಬಿಟ್ಟು ಮಲ್ಲು ಕೊಡ್ಬಾರ ಇದನ್ನ. ಕೊಡು. ನಡಿಯೋ ಮನ್ಯಾಗ ತೆಕ್ಕಿ ಕೆಲಸದ. ಅವ ಇವತ್ತು ಸಂಡೆ ಅವ, ಇವತ್ತೊಂದ್ ದಿನ ಆರಾಮಾಗಿರ್ತೀನಿ ಒಂದಿಟ್ಟು. ಹಂಗಾರ ನಾನು ಇವತ್ತು ಆರಾಮಾಗಿರ್ಲಿ. ಅದಕ್ಕೆ ಹೇಳೋದು ಅಣ್ಣಗ್ ಲಗು ಮದ್ವೆ ಆಗಂತ. ಅಂದ್ರ ನಿಮ್ದೇನ ಅಣ್ಣ ಬಂದಂದ್ರ ಅಣ್ಣನ ಕೆಲಸ ಮಾಡೋದಕ್ಕ ಒಂದ್ ಆಳ್ ತಂದಂಗನ. ಆಕಿ ಮನಿ ಸೊಸಿ ಆಳಲ್ಲ. ನೀವು ಬೇರೆದಾರ ಮನಿಗೆ ಹೋದ್ರೆ ನಿಮ್ಮ ಅತ್ತಾರ ಹಿಂಗ ಮಾಡಿದ್ರ ಏನಾರ ಒಂದ್ ಹೇಳಿದ್ರೆ ಏನಾರ ಒಂದ್ ಹೇಳ್ತೀನಿ ನೋಡಿ ಅಂತ. ನಡಿ ಕೆಲಸ ಮಾಡ. ನೋಡಾಕಿ ಹೇಳಿ ಬಡ್ಕೊಂಡೆ ಅಡ್ಗಿ ಕಲಿಯೇ ಅಂತ. ಈಗ ನೋಡಿ ಅಡ್ಗಿ ಬರಂಗಿಲ್ಲ. ಈಗ ಅವ್ರ ಅತ್ತಿ ಕೈಯಾಗ ಸಿಕ್ಕಾಕೊಂಡ್ಲಂದ್ರೆ ನನ್ನ ಹೆಸರು ಸಚ್ಚಂಗ್ ಹರಿತಾಳಕಿ.
ಅಲ್ಲ ಬಾಯ್ ಬಡಿಕೆಕಿ ಊರಿಗೆ ಫೇಮಸ್ ಆಗಿಬಿಟ್ಟಾಳ. ಅದ್ರಾಗ ಹಿರಿ ಸೊಸಿ ಅಚ್ಚುಕಟ್ಟು ಅಡಿಗೆ ಕೆಲಸ ಏನೋ ಮಾಡಿದ್ರು ಅಚ್ಚುಕಟ್ಟು. ಇದಕ್ಕೆ ಏನು ಬರಂಗಿಲ್ಲ. ಇದಕ್ಕೆ ದುಡಿಯೋದೊಂದು ಬಿಟ್ರು ಬಾಯಿ ಒಂದು ಬಿಟ್ರು ಮತ್ತೇನು ಬರಂಗಿಲ್ಲ ನಮ್ದಕ್ಕೆ. ಈಗ ನನ್ನ ಹೆಸರು ಹಾಡು ಹರಿಸ್ತಾಳ ನೋಡು. ನೋಡ್ಬೇಕಾರ ಸಂಜೆಗೆ ಫೋನ್ ಬರ್ತೈತೆ ಅವ್ರ ಕಡೆಯಿಂದ. ಅದೇಂಗೆ ಎತ್ತಿವೆ ಪಕ್ ನೋಡಕಂತ ನೀನು. ಅಲ್ಲ ನನಗರ ನಮ್ಮ ನಿಂಗಿನ್ ನೋಡ್ಲಿಕ್ಕರ ಸಮಾಧಾನ ಆಗಲ್ಲ. ಆಕಿನ ಗಂಡ ನೋಡಿದ್ರ ಬಂದಾನ, ಏನ್ ಮಾಡ್ಲಿ ಇವತ್ತು? ಸುಟ್ಟು ಬೇಕಿಂತರ ಹಚ್ಕೊಂಡ್ ಅಡ್ಡಾಡೋದಾಗಿತ್ತು ನಾನು. ಬಾವಾ ಎದಕ್ಕೆ ಹಚ್ಕೊಂಬಿಚ್ಕೊಂಬ ಸುಟ್ಬೇಕಿಂತರ ಅಡ್ಡಾಡಕತ್ ಬಿಡಿ. ಏನಿಲ್ಲಪ್ಪ ಹಂಗ ಏನಾಯ್ತಿದೆ ಹೇಳ. ಅಯ್ಯೋ ಏನಿಲ್ಲ ಅಂತ ಹೇಳ್ತೀನಲ್ಲ. ಅಲ್ಲ ಏನಾರ ಲಪಟ ಮಾಡಿ ಏನ್ ಮತ್ತೆ? ಅಂತದೇನಿಲ್ಲ, ನನಗೆಲ್ ಧೈರ್ಯ ಬರ್ಬೇಕು ಅಂತದ್ ಮಾಡಕ್ಕ. ನೀ ಮಕ್ಕನ ಕೈ ಸಿಕ್ಕಾಕೊಂಡ್ರೆ ಮುಗಿತ್. ರೇ ರೇ ಬಂದೆ ಬಂಗಾರಿ. ನಿಮಗೆ ಇವತ್ತು ಬಡ್ಡಿ ದುಡ್ಡು ತೊಗೊಂಡ್ಬಾ ಅಂತ ಇದ್ನಲ್ಲ. ಅದು ಅದು ಹೊಲಕ್ಕೂ ಹೋಗಿದ್ನಲ್ಲ, ಅಲ್ಲಿ ಹೋಗೋದ ಮರ್ತ್ ಬಿಟ್ಟು. ಅದ್ ಹೆಂಗ್ ಮರಿತೀರಿ ನೀವು? ಉಂಡಿದ್ದು ತಿಂದಿದ್ದು ಮರಂಗಿಲ್ಲ, ಇದ್ ಹೆಂಗ್ ಮರಿತೀರಿ? ಅಯ್ಯ ನೆನಪಾಕಿಲ್ ಬಿಡ. ಓ ಮಾರಾಣಿ ಅವ್ರು ಈಗೆದ್ರಂತ. ಏ ಲಕ್ಷ್ಮೀ ಬಾಯಿ ಏನ್ ಮಾಡಕೊಂಟಿ? ಅತಿ ಊಟ ಮಾಡ್ಬೇಕ. ಊಟ ಏನಿಲ್ಲ, ಹೊರಗ್ ಮೊದ್ಲ ನೀರ್ ಕಾಲಿಗೆ ನೀರ್ ತುಂಬಿಸ್ ಹೋಗು, ತುಂಬಿಸಿ ಆಮೇಲೆ ಊಟ ಮಾಡಕ. ಅಲ್ಲ ಮೊದ್ಲ ಆರಾಮಿಲ್ಲದಕ್ಕ ಒಂದಿಟ್ಟು ಉಂಡ್ಲು ಬಿಡು, ಒಂದಿಟ್ಟು ಶಕ್ತಿಯರ ಬರ್ಲಿ ಕೆಲಸ ಮಾಡಕ್ಕ. ಆಮೇಲೆ ಮಾಡ್ತಾ ಏನ್ ಕಿನ್ನಾರ ಆದ್ರೆ ಏನ್ ಮಾಡ್ತಿ? ಏ ಸತ್ರ ಸಾಯ್ತೈತ್ ಬಿಡು. ಈ ಅಕ್ಕ ಹಂಗ ಅನ್ಬೇಡ, ಮಾವ ಮನ್ಯಾಗ ಅದಾನ, ನೆನ್ಪೈತಿಲ್ಲ? ಈ ಹೌದಲ್ಲ, ಸರಿ ಸರಿ ಉಣ್ಣೋಗು, ಉಂಡು ಬಂದು ಕೆಲಸ ಮಾಡ. ಸರಿ ರೀ, ನೀವೆಲ್ಲ ಹೊಂಟ್ರಿ? ನಾನು ಉಣ್ಣಾಕೊಂಡಿ. ಅಕ್ಕ ಆ ಮೌಲಿ ಮನಿ ಪಾರಕ್ಕನ್ ಮಗ ರೊಕ್ಕ ಕೊಡವಲ್ ನೋಡಿ, ಏನ್ ಮಾಡ್ಲಿ? ಒಂದ್ ನಾಲ್ಕು ಇಕ್ಕರ್ಸ್ ತಗೊಂಡ್ ಬಾ. ನೀ ಯಾರಿಗೂ ದಯೆ ದಾಕ್ಷಣ್ಯ ಅವೆಲ್ಲ ಮಾಡಕ್ ಹೋಗ್ಬೇಡ. ಅವೆಲ್ಲ ನಮ್ಮ ವಂಶದಾಗ ಇಲ್ಲ. ಹಂಗಿದ್ದಿತ್ತಂದ್ರೆ ನಾವೆಲ್ಲ ಬೀದಿ ಬಂದ್ ನಿಂದಿರ್ತಿದ್ವಿ. ಅಯ್ಯೋ ಅಕ್ಕ, ನನಗೊಂದ್ 4 ಜನ ರೌಡಿಗಳಿದ್ರು ಮಾಡ್ಬೋದು. ಹೌದು, ಪಕ್ಕದೂರಾಗ ಯಾರವ ಮಲ್ಲಯ್ಯನ ಮಗ ಕೊಟ್ನ. ಹೋಗ್ಬೇಕಕ್ಕ, ಹೋಗಿ. ಶಂಕರಪ್ಪ ಇಲ್ಲ ಅಲ್ಲಿ ಹೋಗಿ. ನಿಮಗ್ ಏನ್ ಹೇಳಿದ್ರು ಗೊತ್ತಾಗಲ್ಲ, ನಾನಾ ಬರ್ಬೇಕನ್ಸ. ಅಕ್ಕ ಒಂದ್ ಕೆಲಸ ಮಾಡ, ನಾಳೆ ಬಾವು ಹೋಗ್ಕೊಂಡು ಹಿಂಗಾರ ನಾವಿಬ್ರು ಹೋಗಿ ವಸೂಲಿ ಮಾಡ್ಕೊಂಡ್ ಬರೋ. ಇಲ್ಲ ಅಂದ್ರ ಹಂಗ ಉಳಿತಾವ. ಸರಿ ಕಣಕ್ಕ. ಮಾವ ಏನಾರು ಬೇಕಿತ್ತು? ಏನಿಲ್ಲ ಮಗಳ, ಅಲ್ಲ ಅದ ಅನ್ನ ಸಾರು ಅದ ಎಲ್ಲ ತಿಂದಿರ್ತಲ್ಲ, ಅದಕ್ಕೆ ಇದೊಂದಿಟ ನೂಡಲ್ಸ್ ತಿನ್ನಂತೆ ತಗೊಂಡ್ ಬಂದಿನಿ ಪಾರ್ಸಲ್. ತಿನ್ನು ಲಗು ತಿನ್ನು, ನಾನು ಯಾರ ಬರ್ತಾರ ನೋಡ್ತೀನಿ, ಅಷ್ಟ್ರೋಗಿ ತಿನ್ನು. ಅಲ್ಲ ಮಾವ, ಇದನ್ನೆಲ್ಲ ಯಾಕೆ ತರ್ಬೇಕು? ಸುಮ್ನ ಅತ್ತಿ ಗೊತ್ತಾತಂದ್ರ ನಮಗೂ ಬೈತಾರ, ನಿಮಗೂ ಬೈತಾರ. ಈ ಯವ್ವ ಹೆಂಗಿದ್ರು ಬೈಯಕ್ಕೆ, ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನೀ ತಿನ್. ಹಾ ಮಾವ, ನೀವ್ ಊಟ ಮಾಡಿದ್ರಿ? ಅಲ್ಲ ಯವ್ವ, ನಿನಗ ಊಟಕ್ಕಿಟ್ಟಿಲ್ಲ, ಇನ್ ನನಗೇನ್ ಇಟ್ಟಿರ್ತ? ನಾ ಎಲ್ಲ ಹೊರಗೂ ತಿಂದು ಬರ್ತೀನಿ, ನನ್ನ ಕಡೆ ರೊಕ್ಕ ಆಡ್ತಿರ್ತಾವು. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು. ನಿಂದು ನಿನ್ ಮಗಂದು ಯೋಚನೆ ಮಾಡ. ಮತ್ತೇನಾರ ಬೇಕಂದ್ರೆ ಹೇಳ ನನಗ. ನಾನು ಯಾರು ಇಲ್ಲ, ಹೋಗಿ ತಗೊಂಡ್ ಬಂದು ಇಲ್ಲಿ ನೋಡಿಲ್ಲ, ಇಲ್ಲಿ ಕೆಳಗೈತಲ್ಲ, ಇಲ್ಲಿ ಈ ಕಬೋರ್ಡ್ ಐತಲ್ಲ, ಇಲ್ಲಿ ಇಟ್ಟಿರ್ತೀನಿ. ನಿಂಗೆ ಯಾವಾಗಾರ ತಿನ್ಬೇಕನ್ಸಿದ್ರೆ ತಿನ್ನು. ಹಣ್ಣು ತಂದಿನಿ ನೋಡಿ, ಇಲ್ಲೇ ಇಟ್ಟಿನಿ. ಮಾವಿನಕಾಯಿ ಒಂದು ತಗೊಂಡ್ ಬಂದಿನಿ, ನಿಂಗೆ ನಾಳೆ ಸೇಬು ಹಣ್ಣು ತರ್ತೀನಿ. ಅಂದ್ರೆ ಮಾವಿನಕಾಯಿ ನಮ್ಮ ಹೊಲ್ದಾಗ ಕೀಳಾಗತ್ತಾರ ಪಾಡಿಗೆಗೆ, ಅವು ಸ್ಮೆಲ್ ಭಾಳ ಬರ್ತಾವು, ಕದಾಕೊಂಡು ತಿನ್ನ. ಯಾಕವ ಯಾಕೆ? ಮಾಮ, ನೀವಂತರ ನನ್ನ ತಂದಿ ಸಮಾನ. ನಮ್ಮ ಅಪ್ಪ ಇದ್ರು ನನ್ನ ಎಷ್ಟು ಚಂದ ನೋಡ್ಕೊಂತಿದ್ನೇ ಇಲ್ಲ. ನೀವು ಮಾತ್ರ ಎಷ್ಟು ಚಂದ ನೋಡ್ಕೊಂತೀರ. ಯಾವ ಜನ್ಮದಾಗ ಪುಣ್ಯ ಮಾಡಿದ್ನ ಏನೇವ, ನಿಮ್ಮಂತ ಮಾವ ಸಿಗಾಕ ನಂಗೆ. ಯವ್ವ ಮಗಳ, ಪುಣ್ಯ ಮಾಡಿಲ್ಲ ಯವ್ವ, ನೀ ಪಾಪ ಮಾಡಿ ಬಂದಿ ನಮ್ಮನಿಗೆ. ನನ್ನ ಹೆಂಡತಿ ಅಂತ ರಾಕ್ಷಸಿ ಕೈಯಾಗ ನೀ ಸಿಕ್ಕಾಕೊಂಡು, ಎಂತ ಒಳ್ಳೆ ಹುಡುಗಿ ನೀನು. ಹೋಗಿ ಹೋಗಿ ಈ ಹಡಿಬಿಟ್ಟಿ ಕೈಯ ಸಿಕ್ಕ ನಿನ್ ಜೀವನನ ಹಾಳಾಗಿತ್ತು. ನನ್ನ ಮಗಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಲ್ವಾ? ಹೇಳ್ಬೇಕಿಲ್ಲ ನಿನ್ ಗಂಡನ ಮುಂದೆ. ಮಾವ, ನಾನು ಹೇಳ್ಬೇಕಂತ ಅನ್ಕೊಂಡೆ, ಆದ್ರ ಅವರು ಅತ್ತಿಯಾರನ್ನ ಭಾಳ ನಂಬ್ಯಾರ. ನಾ ಈಗೇನ ಹೇಳಿ ಅವರು ನಂಬಲ್ಲ. ಸುಮ್ಮನೆ ನನ್ಗ ಅವಂಗ ಜಗಳ ಆಗತ್ತ. ಯಾಕ? ಅದು ಅಲ್ದ ತಾಯಿ ಮಕ್ಕಳನ್ನ ದೂರ ಮಾಡಿದ ಪಾಪ ನನಗೆ ಯಾಕೆ ಬೇಕು ಹೇಳು? ಒಂದಲ್ಲ ಒಂದು ದಿನ ಸತ್ಯ ತಾನ ಗೊತ್ತಾಗತ್ತ. ದೇವ್ರ ಹೇಳ್ತಾನೆಲ್ಲ. ಹೌದಾ ಮಗಳ? ಹಾ ಸರಿನವ್ವ, ಅದು ನಿಜನ ನೀ ಹೇಳೋದು. ಯಾಕಂದ್ರ ಈಗ ಅವ ನಂಬಂಗಿಲ್ಲ ನಾವೇನು ಹೇಳಿದ್ರು. ಮೊದ್ಲ ಅವ್ರವ್ವ ಅಂದ್ರ ಅಂಗೈಯಾಗಿ ಹಿಡ್ಕೊಂಡು ಕುಂದಿರ್ತಾನವ. ನೀ ಹೇಳೋದು ಕರೆನ ಐತಿ. ಆಮೇಲೆ ಈಕಿ ಬೊಂಬಾಟ ಬಾಯಿ ಬೇರೆ, ಯಾವುದು ನಂಬಿಸ್ಕೊಡಂಗಿಲ್ಲ. ಸರಿನವ್ವ, ನೀ ತಿನ್, ನಾ ಬರ್ತೀನಿ. ನಾ ಇಬ್ರು ಇಲ್ಲೇ ಇದ್ದಿದ್ ನೋಡಿ ಮತ್ತೆ ಅದಕ್ಕೂ ಏನಾರ ಅಂತಾಳಕ್ಕಿ. ಏನ್ ಅನ್ನಕ್ಕೂ ಹೆಸಂಗಿಲ್ಲಕ್ಕಿ ಅನ್ನ. ಇನ್ನೊಂದು 3 ತಿಂಗಳು ಹೆಂಗಾರ ಸಾಗಿಸ್ಬೇಕು. ನನ್ನ ಮಗು ಒಂದು ಆರಾಮಿದ್ರೆ ಸಾಕು.